ಇವತ್ತು ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ BJP ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇತ್ತು. ಆ ಸಂದರ್ಭದಲ್ಲಿ ಎಲ್ಲರ ಗಮನವನ್ನು ಸೆಳೆದಂಥದ್ದು ಆ ವೇದಿಕೆ ಮೇಲೆ ಅತ್ಯಂತ ವಯೋವೃದ್ಧರಾದಂತಹ ಶಿವಮ್ಮ ಅನ್ನುವಂತಹ ಒಬ್ಬ ಹಿರಿಯರು, 104 ವರ್ಷದ ಶಿವಮ್ಮನವರು KB ಕ್ರಾಸ್ನಿಂದ ತಿಮ್ಲಾಪುರ ಅಂತ ಊರು, ಅಲ್ಲಿಂದ ಬೆಂಗಳೂರು ತನಕ ಬಂದು ಆ ಕೋಲನ್ನು ಹಿಡ್ಕೊಂಡು ಅವರು ಇವತ್ತು ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಶಿವಮ್ಮನವರಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಅಮ್ಮ ನಮಸ್ಕಾರ, ನಿಮ್ಮ ಪಾದಕ್ಕೆ ನಮ್ಮ ನಮಸ್ಕಾರ. ಒಳ್ಳೇದಾಗಲಿ, ಮಕ್ಕಳೆಲ್ಲ ಒಳ್ಳೇದಾಗಲಪ್ಪ. ಏನು ನೋಡಿ, ಇದು ಏನು ಅಂತಂದರೆ ಇವರು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಯಾರು? ಸರ್ಕಾರ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ರೈತರಿಗೆ. ನೋಡಿರಿ, ರೈತರಿಗೆ ಅನ್ನ ಕೊಡ, ರೈತರಿಗೆ ಈಗ ರೈತರಿಗೆ ಅನ್ನ ಬೇಡ, ಸೈನಿಕರಿಗೆ ಕೊಡ್ತಾರೆ, ಸೈನ್ಯ ತಿಂತಾರಪ್ಪ. ಸುಪ್ರೀಂ ಕೋರ್ಟು, ಹೈಕೋರ್ಟು ಎಲ್ಲ ಸೇರಿ ನೋಡಿರಿ ಒಗ್ಗಟ್ಟಾಗಿ ತಮ್ಮನೆ ಮಾಡಬೇಕು. ಎಲ್ಲ ಸೇರ್ಕೊಂಡು ರೈತರು ಹೋರಾಡಬೇಕು. ಅವ್ರು ಏನು ತಿಂತಾರಪ್ಪ? ರೈತರು ಸೈನಿಕರು ಏನು ತಿಂತಾರೆ? ಬೆಳೆ ಕೊಟ್ಟರು ಹೌದಾ? ಅವರು ಪ್ರಸಾದ ಊಟ ಮಾಡೋದು. ಇಲ್ಲಿವಾಗಲೂ ದೇಶ ಕಾಯ್ತಾರೆ, ನಮ್ಮ ಭಾರತ ದೇಶ ಕಾಯ್ತಾರೆ. ಅವ್ರಿಗೆ ಅನ್ನ ಯಾರು ಕೊಡೋರು? ಅವ್ರು ಕೊಡ್ತಾರ? ಈಗ 1000 ಗಟ್ಟಲೆ 2000 ಗಟ್ಟಲೆ ಹಸುಗಳದವಿ, ಅವು ಹಾಲು ಕರೆದು ತಾಂಡಾಗ ಹಾಕ್ತಾರೆ, ಅವು ಹಾಲು ಕುಡಿತಾರೆ. ಯಾರು ಕೊಡೋರು? ಅವರೇ. ಅವ್ರು ಏನಂತಾರೆ? ಮೊಸರಿದ್ರೆ ಹಾಕೋ ಒಂದಿಟ ಅಂತಾರೆ. ರೈತರಿಗೆ ಬೆಲೆ ಕೊಟ್ಟರೆ ಹೌದಾ? ಆ ರೈತರಿಗೆ ಯಾಕೆ ದ್ರೋಹ ಮಾಡಬೇಕು? ಯಾಕೆ ಮಾಡ್ಬೇಕಪ್ಪ? ಅನ್ಯಾಯ ಮಾಡ್ಬೇಕಾ? ಅವ್ರು ಎಲ್ಲಿಗೆ ಹೋಗ್ಬೇಕು? ಮಕ್ಳು ಮರಿ ಕಟ್ಕೊಂಡು ಅವ್ರದ್ದು ಜಮೀನು ಅವ್ರು ಕೊಡ್ಬೇಡ. ಮಕ್ಳು ಮರಿ ಅವ್ರ ಕಣ್ಣೀರು, ರೈತರ ಕಣ್ಣೀರು ಅವ್ರ ಕಣ್ಣಾಗ ಬರಬಾರ್ದ? ಬರಬೇಕು. ಅದಕ್ಕೋಸ್ಕರ ನಾನು ಹೋರಾಡ್ತೀನಿ ಅವ್ರ ಜೊತೆಲಿ. ಬರಬೇಕು. ರೈತರು ಬೆಳೆದು ಕೊಟ್ಟರೆ ಇಡೀ ದೇಶ ದಿಕ್ಕ ಕೊಡ್ತಾರೆ. ಮಹದೇಶ್ವರನ ಬೆಟ್ಟಗೆ ಶಿವರಾತ್ರಿಯಲ್ಲಿ ಎಷ್ಟು ಟೆಂಪುಗಳು ಬರ್ತಾವಪ್ಪ. ಅವು ನಡೀತಾರೆ, 1 ಲಕ್ಷದ ಮೇಲೆ ಜನ ನಡೀತೈತೆ. ಹಾಲು, ಮಜ್ಜಿಗೆ, ಪ್ರತಿ ಹಣ್ಣು ಹಂಪಲು, ಪ್ರಸಾದ ಅಷ್ಟು ಸೌಕರ್ಯ ಮಾಡ್ತಾರೆ. ಅಂಥ ಸೌಕರ್ಯ ಮಾಡೋರಿಗೆ ಈ ದಾಸ ಯಾಕೆ ಹಂಗೆ ಮಾಡಬೇಕು? ಹಂಗೆ ಅಂದಿದ್ದೀನಿ ಅವತ್ತು. ಅವ್ರ ಮಕ್ಕಳು ಮರಿ ಕರ್ಕೊಂಡು ಹೋಗ್ಲಾಡು ಇಲ್ಲಿ. ಹೈಕೋರ್ಟು ಈಗ 104 ವರ್ಷ ತಮಗೆ ಒಂದು ಶತಮಾನವನ್ನು ನೋಡ್ಬಿಟ್ಟಿದ್ದೀರ ತಾವು ಅಲ್ವಾ? ಈ ಸಂದರ್ಭದಲ್ಲಿ ನಿಮ್ಮ ಕಾಲದಲ್ಲಿ ಹೆಂಗಿತ್ತು? ಎಲ್ಲ ಕೂಡ ಸುಭಿಕ್ಷ, ಎಲ್ಲ ಕಡೆಗಳು ಕೂಡ ಏನೂ ಇಲ್ಲ. ನಮ್ಮ ಕಾಲದಾಗ 3 ಕಾಸು ಕೂಲಿ, 3 ಕಾಸು ಕೂಲಿ, 8 ಗಂಟೆಗೆ ಹೊಲ್ಕೆ ಹೋಗ್ಬೇಕು, 3 ಕಾಸು ದಾಂಡು ಮನೆ ಬರಬೇಕು. ಇಲ್ಲೆಲ್ಲ ಮಾಡ್ಕೊಳೋದು 8 ಗಂಟೆಗೆ ಹೊಲ್ಕೆ ಹೋಗ್ಬೇಕು. ಆವಾಗ ಬರ್ತಾನ ಬೇಲಿ ಮಗಳ ಸೊಪ್ಪು ತಿಂದಿದ್ದೀವಿ, ಬೇಲಿ ಮಗಳ ಸೊಪ್ಪ ತಿಂದಿದ್ದೀವಿ, ಗೆಡ್ಡೆ ತಿಂದಿದ್ದೀವಿ ಏನಪ್ಪ. ಆಗ ಭಾರಿ ಬಡತನ ಇರೋದು, ತಿಂದಿದ್ದೀವಿ. ಅವಾಗ ಇದೇ ಬಡತನವೇ ಅಷ್ಟು ಸೌಕರ್ಯ. ಮುದ್ದೆ ಯಾವಾಗಲೂ ಮುದ್ದೆ, ರಾಗಿ ಮುದ್ದೆ ಇದೆಲ್ಲ ಇರಲಿಲ್ಲ. ಇದಂಥವು ಈಗ ಮಾಡ್ತಾರಲ್ಲ ಅವೆಲ್ಲ ಇರಲಿಲ್ಲ. ಉಪ್ಪಿಟ್ಟು ಮಾಡೋರು, ಚಿತ್ರಾನ್ನ ಮಾಡೋರು, ಚಪಾತಿ, ಮುದ್ದೆ, ಅನ್ನ, ರೊಟ್ಟಿ, ಸವಕ್ಕಿ ಅನ್ನ, ಆರ್ತಕ್ಕಿ ಅನ್ನ, ಇಲ್ಲೆಲ್ಲ ಬೆಳೆ ಆಗ ರೇಷನ್ ಚೆನ್ನಾಗಿ ಬೆಳೆ ಇರ್ಕಣಪ್ಪ. ಮಳೆಗಾಲ ಆಗೋದು ಈ ಕಾಂಗ್ರೆಸ್ ಬದಲಾಗಿ ಮಾಡಿರೋಲ್ಲ. ಮುಖಂಡರಪ್ಪ ಆ ಕಾಂಗ್ರೆಸ್ ನಿರ್ಮೂಲ ಮಾಡಿರಿ ಅಂತ ಹೇಳಿದ್ದೆ. ಬಂದಾಗ ಹೇಳಿದ್ದೆ, ಈ ಥರ ಮಾಡ್ಬೋದಾ? ರೈತರು ಕಣ್ಣೀರು ಹಾಕ್ಸ್ಬೋದಾ? ಅವ್ರ ಕಣ್ಣಾಗ ಅದೇ ಕಣ್ಣೀರು ಬರ್ತಾವೆ ನೋಡ್ರಿ. ಬೇಕಾದ್ರೆ ತಿನ್ಮೂರ್ದಾಗೆ ತಿನ್ನಕ್ಕೆ ಅನ್ನಲ್ಲ. ಅವ್ನು ಮಾರಾಯ ಈ ಥರ ಮಾಡಿರೋನು 7 ಕೋಟಿ ದುಡ್ಡು ಮಾಡ್ಯಾನ. ಈಗ ನೀರಾವರಿ ಮಾಡಿಕೊಡ್ಲೇಳು, 10 ಫ್ಯಾಕ್ಟ್ರಿ ಕಟ್ಟಿಸ್ಕೊಡ್ಲೇಳು, ದುಡ್ಕೊಂತವೆ. ಯಾಕೆ ಅನ್ಯಾಯ ಮಾಡಬೇಕು ರೈತರಿಗೆ? ಅವ್ರು ಎಲ್ಲಿಗೆ ಹೋಗ್ತಾರೆ? ಇಲ್ಲ ಮಕ್ಳು ಮರಿ ಕಟ್ಕೊಂಡು ಎಲ್ಲಿಗೆ ಹೋಗ್ತವೆ? ಚಂಪ್ ಕೊಡ್ತಾನ ಹೋಗ್ರಿ ಇಂಥವ. ಅದೇ ಚಂಪ್ ತಗೊಂಡು ಅವನು ಬರ್ರಿ ಬೀದಿಗೆ, ಮಕ್ಳು ಮರಿ ಕರ್ಕೊಂಡು ಅವನು ಹೋಗ್ಲಾಡು. ಅವ್ರಂತೇಳಿ
ಅವ್ರ ಕಣ್ಣೀರು ಇವನಿಗೆ ತೊಟ್ಟುತ್ತೆ ನೋಡ್ರಿ, ಶಾಪ, ರೈತರ ಶಾಪ ತೊಟ್ಟುತ್ತೆ ಕಣ್ರಪ್ಪ. ಎಲ್ಲ ಅಂತ ಇಟ್ಕೋಬೇಡ್ರಿ, ಗೋಳು ತೊಟ್ಟುತ್ತೆ ನೋಡ್ರಿ, ಆ ಥರ ಮಾಡಬಾರ್ದು ಕಣಪ್ಪ. ನೀವು ಅಷ್ಟು ದೂರದಿಂದ ಬಂದಿದ್ದೀರಿ ಇಲ್ಲಿಗೆ ಹೋರಾಟಕ್ಕೆ ಅಲ್ವಾ? ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹೋರಾಟಗಳನ್ನು ನೀವು ನಿರಂತರವಾಗಿ ಮಾಡ್ಕೊಂಡೇ ಬರ್ತಾ ಇರ್ತೀರಿ. ಪ್ರಧಾನಮಂತ್ರಿಗಳು ಕೂಡ ನಿಮ್ಮನ್ನ ಮನ್ ಕಿ ಬಾತಲ್ಲಿ ನಿಮ್ಮ ಹೆಸರನ್ನು ಹೇಳಿದ್ರು, ಶಿವಮ್ಮನವ್ರ ಹೆಸರನ್ನು. ಈಗಲೂ ಹೇಳಿದ್ರು, ಯಡಿಯೂರಪ್ಪ ಮಗ ಬಂತು ಅವ ಅಂತೇಳಿ ಮುಂದೆ ನಿಂತ್ಕೊಂಡು ಫೋಟೋ ಹೊಡಿಸ್ಕೊಂಡ್ರು. ಮೋದಿ ಫೋಟೋ ಕೊಟ್ಟವ್ರಿ ನನಗೆ. ನಾವು ಮೋದಿ ತಕ್ಕ ಹೋಗ್ಬೇಕು ಅಂತ ಇನ್ನೂ ಸಾಹಸ ಮಾಡ್ತಾಯಿದ್ದೀವಿ. ಅಲ್ಲಿಗೆ ಹೋಗ್ಬೇಕು, ಮೋದಿ ನೋಡಲೇಬೇಕು. ಉಡುಪಿ ಬಂದಿದ್ರು, ಯಾರು ಎಲ್ಲ ಎಷ್ಟೋ ಜನ ಹೇಳಿದ್ರು ನಮ್ಮ ಹುಡುಗ ಕರ್ಕೊಂಡೋಗಪ್ಪ ಅಂತವ. ಅವ್ರು ಯಾರು ಇದ್ದರು, ಅದೇ ಇವರೇ ಯಡಿಯೂರಪ್ಪ ಮಗನೇ ಭಾರಿ ಮಾತಾಡುತ್ತೆ. ಅದಕ್ಕೆ ಹಂಗೆ ಕರ್ಕೊಂಡೋದ್ರಾಗಲ್ಲ, ಅವ್ರು ಜಾಸ್ತಿ ಹೊತ್ತು ಇರೋಲ್ಲ, ಪ್ರೈವೇಟ ಮಾತಾಡಿಸ್ಬೇಕು ಅಂತ ಹೇಳಿದ್ರು. ಪ್ರೈವೇಟಾಗ ಅವರೇ ಮೋದಿಯ ಅವರು ಅವ್ರು ಎಲ್ಲ ಹೇಳೈತಿ, ಎಲ್ಲ ಮಾತಾಡೋರು. ಮಕ್ಕಿಪತಿ ಅಲ್ಲಿ ಎಲ್ಲ ಮಾತಾಡೋದು ನಮ್ಗೆ ತಿಳಿಸಿ. ಏನಪ್ಪ ಅಲ್ಲಮ್ಮ, ಈಗ ಏನು ಹೇಳ್ತೀರ? ಸರ್ಕಾರ, ಆಳುವಂಥ ಸರ್ಕಾರ ಈ ರೀತಿ ರೈತರನ್ನೆಲ್ಲ ಒಕ್ಲಬ್ಸಂಥದ್ದು ಸರ್ಕಾರ ನಿರ್ಮೂಲ ಆಗ್ಬೇಕು. ಇರ್ಕೊಡ್ದು ಏನು ಮಾಡಕ್ಕ? ರೈತನ ಹಾಳು ಮಾಡಕ್ಕ, ರೈತರ ಜಮೀನು ಕಿತ್ಕೊಳಕ ಇರೋದು. ನೋಡಿರಿ, ಸುಪ್ರೀಂಕೋರ್ಟಿ, ಹೈಕೋರ್ಟಿ ಇವೆಲ್ಲ ಸೇರಿ ಅವ್ರಿಗೇನು ಶಿಕ್ಷೆ ಕೊಡಬೇಕು ಅವ್ರು ಕೊಡಬೇಕು. ಅವ್ರಿಗೆ ಅವನೇನು ಆಕಾಶದಿಂದ ಉದುರಿ ಬಂದವನ? ಅವನು ನಮ್ಮಂಥ ಮನಸ್ಸನ್ನೇ ಜನ ಗೆಲ್ಸೋದ್ಗೆ ಅವ್ನು ಗೆದ್ದಿರೋದು. ರೈತರು ಗೆಲ್ಸಿರು ಗೆದ್ದ. ಈಗ ರೈತರ ಮೇಲೆ ಕಣ್ಣು ಹಾಕ್ತ ಬಂದಿನ್ನೂ 6 ದಿನ ಆಗಿಲ್ಲ. ಏನಂದರೆ ಇದು ಬಸ್ ಪ್ರಿಯ ಅಂತವ, ಅದು ಮಾಡಿ ಜನದ ಮೇಲೆ ಬುತ್ತಿ ಹೊರಿಸ್ತಾ ಇದ್ದಾರೆ. ಜನದ ಮೇಲೆ ರೈತರ ಮೇಲೆ ಬುತ್ತಿ ಹೊರಿಸ್ತಾ ಇದ್ದಾರೆ ಕಣಪ್ಪ. ರೈತರು ಹಂಗೆ ಬದುಕ್ತಾರೆ ಮಳೆಗಾಲ ಹಿಂಗೆ. ಯಾತ್ರ ಜೀವನ ಮಾಡ್ತಾವೆ ಬಡವರು ಯಾತ್ರ ಜೀವನ ಮಾಡ್ತಾವಪ್ಪ. ಅದಕ್ಕೆ ಅವಕಾಶ ಮಾಡಿಕೊಟ್ಟವ್ರ? ಇಲ್ಲ, ನಮ್ಮ ಅನ್ನದಾನ ಮಾಡ್ಯಾರ. ಏನು ಮಾಡಿಕೊಟ್ಟವ್ರೆ ರೈತರಿಗೆ? ಏನೂ ಮಾಡಿಕೊಟ್ಟಿಲ್ಲ. ಕಣ್ಣೀರು ಸುರಿಸ್ತಾ ಇರ್ತಾರೆ. ಇದು ಮಾತ್ರ ಯಾವತ್ತೂ ಎಲ್ಲಿಯೂ ಮಾಡಿರ್ಬೇಕು ಕಣಪ್ಪ, ಯಾವ ಕಾಲದಾಗೂ ಮಾಡಿರಲಿಲ್ಲ. ಈಗ ನೋಡು, ಬಂದಿನ್ನೂ 6 ದಿನ ಆಗಿಲ್ಲ, ಏನು ಮಾಡ್ತಾ ಕೂತವ್ರು. ಏನಂದರೆ ಅವನು ಸಿದ್ದರಾಮಯ್ಯನೂ ಇದೆಲ್ಲ ಕೆಡಕು ಮಾಡಿರಲಿಲ್ಲ. ಏನಂದರೆ ಇದು ಮಾಡಿದ್ದ, ಪ್ರಿಯ ಮಾಡಿ ಅದೊಂದು ಹಾಳು ಮಾಡ್ಯವನೆ, ರೈತರ ಮೇಲೆ ಹಾಕ್ಯವನಿ. ಇದನ್ನೇ ಮಾಡಿರಲಿಲ್ಲ ಅವನು. ಏನಪ್ಪ ಇವನು ಯಾಕೆ ಹಿಂಗೆ ಮಾಡ್ದ? ಅದೇ ನೋಡ್ರಿ, ಇವ್ನು ಹಿಂಗೆ ಬರಲೆ ರೈತರು ಮ್ಯಾಲೆ ಬೀಳ್ದಿದ್ರೆ ಕೇಳ್ರಿ, ಪರ್ಕೆ ತಗೊಂತಾರೆ ನೋಡ್ರಿ, ಬೇಕಾದ್ರಿ ಪರ್ಕೆ ತಗೊಂತಾರೆ ರೈತರು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.